ರಾಶಿಯವರೇ ನಮಸ್ಕಾರ ಗೆಳೆಯರೇ, ಜೈ ಮಾತಾದಿ. ನಿಮ್ಮೆಲ್ಲರಿಗೂ ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತು ಅದಕ್ಕಿಂತಲೂ 1000 ಪಟ್ಟು ಹೆಚ್ಚು ಇಂದಿನ ಈ ಜ್ಞಾನವರ್ಧಕ ವಿಶೇಷ ಮತ್ತು ಮಹತ್ವದ ಜ್ಯೋತಿಷ್ಯ ಕಾರ್ಯಕ್ರಮದ ಒಂದು ಅತ್ಯಂತ ಪವಿತ್ರ ವಿಡಿಯೋದಲ್ಲಿ ರಾಶಿಯವರೇ ಗೆಳೆಯರೇ, ಮಾಹಿತಿಗಾಗಿ ಹೇಳುವುದಾದರೆ ಈಗ ಸಿಂಹದಂತೆ ಗರ್ಜಿಸುತ್ತದೆ ನಿಮ್ಮ ಅದೃಷ್ಟ. ಹೌದು ಗೆಳೆಯರೇ, ಏಕೆಂದರೆ ವೃದ್ಧಿ ಸಿದ್ಧಿಯ ದಾತನಾದ ಭಗವಾನ್ ಶ್ರೀ ಗಣೇಶ್ಜಿಯವರ ಆಶೀರ್ವಾದದಿಂದ ಮತ್ತು ಧನದ ದೇವಿ ಮಾತಾರಾಣಿ ಲಕ್ಷ್ಮೀಜಿಯವರ ಅಪಾರ ಕೃಪೆಯಿಂದ ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ 2 ಬಹಳ ದೊಡ್ಡ ಪವಾಡದ ಬದಲಾವಣೆಗಳು ಬರಲಿವೆ. ಹೌದು ಗೆಳೆಯರೇ, ಬಹಳ ದೊಡ್ಡ ಶುಭ ಸುದ್ದಿ ನಿಮ್ಮನ್ನು ಕಾತುರದಿಂದ ಕಾಯುತ್ತಿದೆ. ಒಂದು ರೀತಿಯಲ್ಲಿ ಹೇಳುವುದಾದರೆ ಈಗ ಸೇವಕನಲ್ಲ ಒಡೆಯನಾಗುವ ಸಮಯ ಬಂದಿದೆ. ಈಗ ಇಡೀ ಪ್ರಪಂಚವನ್ನು ಆಳುವ ಸಮಯ ಬಂದಿದೆ. ಏಕೆಂದರೆ ಗೆಳೆಯರೇ, ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಆಗುವುದನ್ನು ನೀವು ಕನಸಿನಲ್ಲಿಯೂ ಯೋಚಿಸಿರುವುದಿಲ್ಲ. ವೃದ್ಧಿ ಸಿದ್ಧಿಯ ದಾತನಾದ ಭಗವಾನ್ ಗಜಾನನ ಅವರ ಆಶೀರ್ವಾದದಿಂದ ಮತ್ತು ಧನದ ದೇವಿ ಮಾತಾರಾಣಿ ಲಕ್ಷ್ಮೀಜಿಯವರ ಅಪಾರ ಕೃಪೆಯಿಂದ ನಿಮಗಾಗಿ ಅದೃಷ್ಟ ಉದಯಿಸುವ ಸಮಯವಿರುತ್ತದೆ. ಗೆಳೆಯರೇ, ಭಗವಾನ್ ಶ್ರೀ ಗಣೇಶಾಜಿ ಮತ್ತು ಮಾತಾ ಲಕ್ಷ್ಮೀಜಿಯವರ ಅಪಾರ ಕೃಪೆಯಿಂದ ನಿಮ್ಮ ಜಾತಕದಲ್ಲಿ ಶುಭಯೋಗ, ಬುಧಯೋಗ, ಗಜಕೇಸರಿ ಯೋಗ, ಲಕ್ಷ್ಮಿ ಪ್ರಾಪ್ತಿ ಯೋಗ, ಸೌಭಾಗ್ಯವಾನ ಯೋಗ ಮತ್ತು ರಾಜಯೋಗ ರೂಪುಗೊಂಡಿದೆ. ಇದರಿಂದ ಗೆಳೆಯರೇ, ಮುಂದಿನ 24 ಗಂಟೆಗಳ ಒಳಗೆ ಧನಲಾಭವಾಗುತ್ತದೆ. ಹೌದು ಗೆಳೆಯರೇ, ಮತ್ತು ಬಹಳ ಪ್ರಮಾಣದಲ್ಲಿ ಧನಲಾಭವಾಗುತ್ತದೆ. ಬಹಳ ಪ್ರಮಾಣದಲ್ಲಿ ಧನದ ಆದಾಯವಾಗಲಿದೆ. ನನ್ನ ಪ್ರೀತಿಯ ಮಿತ್ರರೇ, ಪ್ರೀತಿಗಾಗಿ ಹೇಳುವುದಾದರೆ ಧನದ ಲಾಭದ ಜೊತೆಗೆ ಉದ್ಯೋಗದ ಯೋಗವೂ ರೂಪುಗೊಂಡಿದೆ. ಏಕೆಂದರೆ ಮುಂದಿನ 24 ಗಂಟೆಗಳ ಸಮಯ ಇದು ನಿಮ್ಮ ಪಾಲಿನ ಸಾಮಾನ್ಯ ಸಮಯವಲ್ಲ. ಈ ಸಮಯದಲ್ಲಿ ನಿಮ್ಮ ಜೀವನದ ಹೊಸ ಆರಂಭವಾಗಲಿದೆ. ಹೌದು ಗೆಳೆಯರೇ, ಸಿಂಹದಂತೆ ಗರ್ಜಿಸುತ್ತದೆ ನಿಮ್ಮ ಅದೃಷ್ಟ. ಮುಂದಿನ 24 ಗಂಟೆಗಳ ಒಳಗೆ ನಿಮಗೆ ಬಹಳ ದೊಡ್ಡ ಯಶಸ್ಸು, ಬಹಳ ದೊಡ್ಡ ಶುಭ ಸುದ್ದಿ, ಬಹಳ ದೊಡ್ಡ ಧನಲಾಭ ಮತ್ತು ಬಹಳ ದೊಡ್ಡ ಯಶಸ್ಸುಗಳು ದೊರೆಯಲಿವೆ. ಗೆಳೆಯರೇ, ಧನದ ದೇವಿ ಮಾತಾರಾಣಿ ಲಕ್ಷ್ಮೀಜಿ ಮತ್ತು ವೃದ್ಧಿ ಸಿದ್ಧಿಯ ದಾತನಾದ ಭಗವಾನ್ ಶ್ರೀ ಗಣೇಶ್ಜಿ ಜೊತೆಗೆ ಭಗವಾನ್ ಶ್ರೀಹರಿ ವಿಷ್ಣುಜಿ ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ 3 ಬಹಳ ದೊಡ್ಡ ಪವಾಡಗಳು ಮಾಡಲಿದ್ದಾರೆ. ಹೌದು ಗೆಳೆಯರೇ, ಬಹಳ ದೊಡ್ಡ ಅದ್ಭುತ ಶುಭ ಸುದ್ದಿಯನ್ನು ನಿಮಗಾಗಿ ತಂದಿದ್ದಾರೆ. ಆದ್ದರಿಂದ ನನ್ನ ಪ್ರೀತಿಯ ಮಿತ್ರರೇ, ಈ ಸುವರ್ಣ ಸಮಯವನ್ನು ನಿಮ್ಮ ಕೈಯಿಂದ ಹಾಗೆ ಹೋಗಲು ಬಿಡಬೇಡಿ. ಈ ಸಮಯ ಒಮ್ಮೆ ನಿಮ್ಮ ಕೈಯಿಂದ ಹೋದರೆ ಇಂತಹ ಶುಭ ಸಮಯ ಮತ್ತೆ ನಿಮ್ಮ ಜೀವನದಲ್ಲಿ ಎಂದಿಗೂ ಬರುವುದಿಲ್ಲ. ಅಂದರೆ ನನ್ನ ಪ್ರೀತಿಯ ಮಿತ್ರರೇ, ಪೂರ್ತಿ 12 ವರ್ಷಗಳ ನಂತರ ಇಂತಹ ಶುಭ ಅವಕಾಶ ನಿಮಗೆ ಸಿಕ್ಕಿದೆ. ನನ್ನ ಪ್ರೀತಿಯ ಮಿತ್ರರೇ, ಮುಂದಿನ 24 ಗಂಟೆಗಳ ಒಳಗೆ ಇಷ್ಟು ದೊಡ್ಡ ಅದ್ಭುತ ಶುಭ ಸುದ್ದಿ ನಿಮಗೆ ಸಿಗಲಿದೆ. ಅದರಿಂದ ನೀವು ಸಂತೋಷದಿಂದ ಸಂಪೂರ್ಣ ರೋಮಾಂಚನವಾಗುತ್ತೀರಿ. ಗೆಳೆಯರೇ, ಸಂತೋಷದಿಂದ ನಿಮ್ಮ ಎದೆ 56 ಅಂಗುಲ ಅಗಲವಾಗಿದೆ. ಗೆಳೆಯರೇ, ನೀವು ಮಾಡುತ್ತಿರುವ ಕೆಲಸವನ್ನು ಸಂತೋಷದಿಂದ ಮಾಡಿ, ತೃಪ್ತಿಯಿಂದ ಮಾಡಿ, ಬಲವಂತವಾಗಿ ಅಲ್ಲ, ಅದ್ಭುತ ರೀತಿಯಲ್ಲಿ ಮಾಡಿ. ಗೆಳೆಯರೇ, ಅದ್ಭುತ ಮತ್ತು ಬಲವಂತದಲ್ಲಿ ವ್ಯತ್ಯಾಸ ಕೇವಲ ಪ್ರಮಾಣದ್ದೇ, ಆದರೆ ಇದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಹೌದು ನನ್ನ ಪ್ರೀತಿಯ ಮಿತ್ರರೇ, ಏಕೆಂದರೆ ಸ್ವಯಂ ಭಗವಂತನು ಹೇಳುತ್ತಾನೆ, ಸಂತೋಷಕ್ಕಾಗಿ ಕೆಲಸ ಮಾಡಿದರೆ ಸಂತೋಷ ಸಿಗುವುದಿಲ್ಲ, ಆದರೆ ಸಂತೋಷದಿಂದ ಕೆಲಸ ಮಾಡಿದರೆ ಸಂತೋಷ ಮತ್ತು ಯಶಸ್ಸು ಎರಡೂ ಕೂಡ ಸಿಗುತ್ತದೆ. ಆದ್ದರಿಂದ ನನ್ನ ಪ್ರೀತಿಯ ಮಿತ್ರರೇ, ನೀವು ಯಾವುದೇ ಕೆಲಸ ಮಾಡಿದರೂ ಸಂಪೂರ್ಣ ಪ್ರಾಮಾಣಿಕತೆಯಿಂದ ಮಾಡಿ, ಇಲ್ಲದಿದ್ದರೆ ಮಾಡಬೇಡಿ. ಏಕೆಂದರೆ ಮನುಷ್ಯನಿಗೆ ಸಿಗುವುದು ತನ್ನ ಕರ್ಮಗಳ ಅನುಸಾರವೇ ಸಿಗುತ್ತದೆ. ಹೌದು, ನೀವು ಯಾವ ಕರ್ಮ ಮಾಡುತ್ತೀರೋ ಹಾಗೆಯೇ ನಿಮಗೆ ಫಲ ಸಿಗುತ್ತದೆ. ಆದ್ದರಿಂದ ಗೆಳೆಯರೇ, ಯಾರಿಗಾದರೂ ಹೆದರಬಹುದು ಅಥವಾ ಹೆದರಬಾರದು, ಆದರೆ ನಿಮ್ಮ ಕರ್ಮಗಳಿಗೆ ಒಂದು ಸಲ ಖಂಡಿತ ಹೆದರಬೇಕು. ಭಗವಂತನೂ ಕ್ಷಮಿಸುತ್ತಾನೆ, ಈಶ್ವರನೂ ಕ್ಷಮಿಸುತ್ತಾನೆ. ಆದರೆ ಕರ್ಮ ಒಂದು ರೀತಿಯ ರೆಸ್ಟೋರೆಂಟ್ ಇದ್ದಂತೆ, ಇರುವುದಿಲ್ಲ ಮತ್ತು ಆ ರೆಸ್ಟೋರೆಂಟ್ನಲ್ಲಿ ಕರ್ಮದ ಫಲವೇ ಸಿಗುತ್ತದೆ. ಆದ್ದರಿಂದ ನಾನು ನಿಮಗೆಲ್ಲರಿಗೂ ಹೇಳಲು ಬಯಸುವುದು, ನಿಮ್ಮ ಕರ್ಮಗಳನ್ನು ಯಾವಾಗಲೂ ಒಳ್ಳೆಯದಾಗಿರಿಸಿಕೊಳ್ಳಿ. ಗೆಳೆಯರೇ, ವಿಡಿಯೋ ಬಹಳ ವಿಶೇಷವಾಗಿದೆ ಮತ್ತು ಸಂಪೂರ್ಣ ವಿಡಿಯೋ ಗ್ರಹ ಗೋಚರ ನಿಮ್ಮ ಚಂದ್ರ ರಾಶಿಯ ಮೇಲೆ ಆಧಾರಿತವಾಗಿದೆ. ಆದ್ದರಿಂದ ನನ್ನ ವಿನಂತಿ ಏನೆಂದರೆ ವಿಡಿಯೋವನ್ನು ಪೂರ್ತಿ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ವೃದ್ಧಿ ಸಿದ್ಧಿಯ ದಾತನಾದ ಭಗವಾನ್ ಶ್ರೀ ಗಣೇಶ್ಜಿ ಅವರ ನಿಜವಾದ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಪ್ರೀತಿಯ ಲೈಕ್ ಮಾಡಿ ಮತ್ತು ಜೊತೆಗೆ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಗಣಪತಿ ಮಹಾರಾಜ, ಓಂ ಶ್ರೀ ಗಣೇಶಾಯ ನಮಃ, ಜೈ ಮಾತಾದಿ ಎಂದು ಖಂಡಿತ ಬರೆಯಿರಿ. ಗೆಳೆಯರಿ, ಭಗವಾನ್ ಶ್ರೀ ಗಣೇಶ ಅವರ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ಇಡೀ ಕುಟುಂಬದ ಮೇಲೆ ಸದಾ ಇರುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಇರುವುದು ಕೇವಲ ಏಳಿಗೆ ಮಾತ್ರ. ಏಳಿಗೆ ಗೆಳೆಯರೇ, ಮುಂದಿನ 24 ಗಂಟೆಗಳ ಒಳಗೆ ನೀವು ಎಲ್ಲೆಡೆ ನಿಮ್ಮ ಯಶಸ್ಸಿನ ಧ್ವಜವನ್ನು ಹೂಳುತ್ತೀರಿ. ಹೌದು ಗೆಳೆಯರೇ, ಆದ್ದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಂದಿನ ಈ ವಿಡಿಯೋವನ್ನು ಪೂರ್ತಿ ಕೊನೆಯವರೆಗೂ ನೋಡಿ. ಗೆಳೆಯರೇ,
ಇಂದಿನ ವಿಡಿಯೋ ಅದೃಷ್ಟವಂತರಿಗಾಗಿ ಮಾತ್ರ ಇದೆ. ಯಾರ ಅದೃಷ್ಟ ಬಹಳ ಒಳ್ಳೆಯದೋ ಅವರಿಗಾಗಿ ಇಂದಿನ ಈ ವಿಡಿಯೋ ತಯಾರಿಸಲಾಗಿದೆ. ಜೀವನ ಅದೃಷ್ಟ ಬಹಳ ಒಳ್ಳೆಯದಾಗುತ್ತದೆ. ಅವನೇ ಇಂದಿನ ಈ ವಿಡಿಯೋವನ್ನು ಪೂರ್ತಿ ಕೊನೆಯವರೆಗೂ ನೋಡಿ ಎಲ್ಲಾ ಸುಖಗಳ ಲಾಭ ಪಡೆಯುತ್ತಾನೆ. ಏಕೆಂದರೆ ಇಂತಹ ಶುಭ ಸಮಯ ಎಲ್ಲರ ಅದೃಷ್ಟದಲ್ಲಿ ಇರುವುದಿಲ್ಲ. ಭಗವಂತ ಕೃಪೆ ತೋರಿಸುವವರ ಮೇಲೆ. ವೃದ್ಧಿಸಿದ್ಧಿಯ ದಾತನಾದ ಭಗವಾನ್ ಗಜಾನನಜಿ ಅವರ ಆಶೀರ್ವಾದ ಬೀಳುವವರಿಗೆ ಮಾತ್ರ ಇಂತಹ ಸುಖ ಸಿಗುತ್ತದೆ. ಗೆಳೆಯರಿ, ಮುಂದಿನ 24 ಗಂಟೆಗಳ ಒಳಗೆ 5 ಬಹಳ ದೊಡ್ಡ ಶುಭ ಸುದ್ದಿಗಳು ಸಿಗಲಿವೆ. ಹೌದು ಗೆಳೆಯರಿ, ನಿಮ್ಮ ಜೀವನದ ನಿಜವಾದ ಸುಖವನ್ನು ಪಡೆಯಲು ಸಿದ್ಧರಾಗಿ. ಏಕೆಂದರೆ ಇದು ಅದೇ ಸಮಯ. ನಿಮ್ಮ ಅದೃಷ್ಟದ ಸಂಪೂರ್ಣ ಸಹಾಯ ಸಿಗುತ್ತದೆ. ನಿಮ್ಮ ಕರ್ಮಗಳ ಸಂಪೂರ್ಣ ಲಾಭ ಸಿಗುತ್ತದೆ. ಹೌದು ಗೆಳೆಯರೇ, ಆ ಸಮಯ ಬಂದಿದೆ. ಈ ಭವಿಷ್ಯವಾಣಿ ಬಹಳ ವಿಶೇಷವಾಗಿದೆ. ಏಕೆಂದರೆ ಈ ಭವಿಷ್ಯವಾಣಿ ಕಲ್ಲಿನಂತೆ ದೃಢವಾಗಿದೆ. ಗೆಳೆಯರೇ, ನಿಮಗೆ ದೊರೆಯಲಿದೆ ಇಂದಿನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದವರು ವಿಡಿಯೋವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಡಿ. ಹಾಗಾದರೆ ಬನ್ನಿ ನನ್ನ ಪ್ರೀತಿಯ ಮಿತ್ರರೇ, ವಿಡಿಯೋದಲ್ಲಿ ಮುಂದೆ ಹೋಗೋಣ. ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ ವೃದ್ಧಿಸಿದ್ಧಿಯ ದಾತನಾದ ಭಗವಾನ್ ಶ್ರೀ ಗಣೇಶ್ ಜಿ ಮತ್ತು ಧನದ ದೇವಿ ಮಾತಾರಾಣಿ ಲಕ್ಷ್ಮೀಜಿಯವರ ಆಶೀರ್ವಾದದಿಂದ ಈ ಸಮಯ ನಿಮ್ಮ ಅದೃಷ್ಟ ಉದಯದ ಸಮಯವಾಗಿರುತ್ತದೆ. ಹೌದು ಗೆಳೆಯರೇ, ಧನ ಪ್ರಾಪ್ತಿಯ ಸಮಯವಾಗಿರುತ್ತದೆ. ಧನದ ಆಗಮನದ ಸಮಯವಾಗಿರುತ್ತದೆ. ಗೆಳೆಯರೇ, ಮೊದಲು ನಿಮಗೆ ಹೇಳಲು ಬಯಸುವುದೇನೆಂದರೆ ಈ ಸಮಯ ನಿಮ್ಮ ಸಮಯವಾಗಿರುತ್ತದೆ. ನೋಡಿ ಗೆಳೆಯರೇ, ಕೆಲವೊಮ್ಮೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ನಿಮ್ಮ ಶ್ರಮದ ಫಲವನ್ನು ಪಡೆಯಲು. ಏಕೆಂದರೆ ಕೆಲಸ ಆಗುವುದಿಲ್ಲ. ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಹೀಗೆ ಈ ಸಮಯದಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು. ಏಕೆಂದರೆ ತಾಳ್ಮೆಯ ಫಲ ಸಿಹಿಯಾಗಿರುತ್ತದೆ. ಮತ್ತು ಈ ಮಾತು ನಿಮ್ಮೆಲ್ಲರಿಗೂ ತಿಳಿದಿದೆ. ಕೆಲವೊಮ್ಮೆ ಭಗವಂತನ ಮನೆಯಲ್ಲಿ ತಡವಾಗಬಹುದು. ಆದರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆಯೋ ಅಷ್ಟು ಒಳ್ಳೆಯದೇ ಆಗುತ್ತದೆ. ಶ್ರಮಿಸುತ್ತಲೇ ಇರಿ ಗೆಳೆಯರೇ. ಶ್ರಮದ ಫಲ ಇಂದು ಇಲ್ಲದಿದ್ದರೂ ನಾಳೆ ಈಶ್ವರ ಖಂಡಿತ ಕೊಡುತ್ತಾನೆ. ನೋಡಿ ಗೆಳೆಯರೇ, ನಿಮಗೆ ಮುಂದಿನ 24 ಗಂಟೆಯ ಒಳಗೆ ನಿಮಗೆ ಲಾಭದ ಅವಕಾಶಗಳು ದೊರೆತರೆ ಅವುಗಳನ್ನು ನಿಮ್ಮ ಕೈಯಿಂದ ಬಿಡಬೇಡಿ. ಏಕೆಂದರೆ ಗ್ರಹ ಗೋಚರದ ಬಹಳ ಒಳ್ಳೆಯ ಸಾಥ್ ನಿಮಗೆ ದೊರೆಯಲಿದೆ. ನನ್ನ ಪ್ರೀತಿಯ ಮಿತ್ರರೇ, ನಿಮ್ಮ ಅದೃಷ್ಟದ ನಕ್ಷತ್ರಗಳು ಹೊಳೆಯುತ್ತವೆ. ಇಂದು ನೀವು ಸಂತೋಷದಿಂದ ಕುಣಿದಾಡುತ್ತೀರಿ. ಇಷ್ಟು ದೊಡ್ಡ ಶುಭ ಸುದ್ದಿ ನಿಮಗೆ ಭಗವಾನ್ ಶ್ರೀ ಗಣೇಶ್ ಜಿ ಅವರ ಆಶೀರ್ವಾದದಿಂದ ಇದೆ. ಮತ್ತು ಬಹಳ ಸಮಯದಿಂದ ಆಗದೇ ಇದ್ದ ಯಾವುದೋ ಕೆಲಸ, ಬಹಳ ಕಾಲದಿಂದ ಅಂಟಿಕೊಂಡಿದ್ದ ಕೆಲಸ ಕೂಡ ನಿಮ್ಮದಾಗುತ್ತಿರುವುದು ಕಾಣಿಸುತ್ತಿದೆ. ಭಗವಾನ್ ಶ್ರೀ ಗಣೇಶ್ ಜಿ ಅವರ ಆಶೀರ್ವಾದದಿಂದ ನಿಮ್ಮ ಪ್ರತಿಯೊಂದು ಕೆಲಸವೂ ಆಗಲಿದೆ. ಆದರೆ ಗೆಳೆಯರೇ, ನಿಮಗೆ ಆತುರ ಮತ್ತು ನಿರ್ಲಕ್ಷ್ಯ ಮಾಡದಂತೆ ಎಚ್ಚರ ವಹಿಸಬೇಕು. ಹೌದು ಗೆಳೆಯರೇ, ಇಲ್ಲಿ ನಿಮಗೆ ಎಚ್ಚರವಾಗಿರಬೇಕು. ಏಕೆಂದರೆ ಈ ಗ್ರಹ ಗೋಚರ ನಿಮಗೆ ಎಲ್ಲವನ್ನೂ ಬೇಗ ಬೇಗ ಮಾಡುವಂತೆ ಹೇಳುತ್ತದೆ. ಆದರೆ ನಿಮಗೆ ಇಷ್ಟು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಕೆಲಸ ಮಾಡಬೇಕು. ಕೋಪ, ಆವೇಶ ಮತ್ತು ಆತುರ ಈ ಮೂರರಿಂದ ನೀವು ಈಗ ದೂರವಿರಬೇಕು. ಹೌದು ಗೆಳೆಯರೇ, ನೋಡಿ ಗೆಳೆಯರೇ, ಒಂದು ಮಾತು ಯಾವಾಗಲೂ ನೆನಪಿಡಿ. ಯಾವುದೇ ಮನುಷ್ಯನ ಜೀವನದಲ್ಲಿ ಒಳ್ಳೆಯ ಸಮಯ ಪ್ರಾರಂಭವಾಗುತ್ತಿದ್ದಂತೆ ಇಂದಲೇ ಕೆಲವು ನಕಾರಾತ್ಮಕ ವಿಷಯಗಳು ಹಿಂಬಾಲಿಸಲು ಪ್ರಾರಂಭಿಸುತ್ತವೆ. ಅದು ಯಾವಾಗಲೂ ಹಿಂದಕ್ಕೆ ಎಳೆಯಲು ಪ್ರಯತ್ನಿಸುತ್ತದೆ. ಆದರೆ ಅದೃಷ್ಟ ನಿಮ್ಮ ಜೊತೆ ಇದೆ. ಭಗವಂತನ ಸಹಾಯವಿದೆ. ಮತ್ತು ನೀವು ಯೋಚಿಸಿ ಅರ್ಥ ಮಾಡಿಕೊಂಡು ಕೆಲಸ ಮಾಡಿದರೆ ಗೆಳೆಯರೇ, ಯಾರೂ ನಿಮ್ಮನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ ಮತ್ತು ಯಾರೂ ನಿಮ್ಮ ಕಾಲೆಳೆಯಲು ಸಾಧ್ಯವಿಲ್ಲ. ಹೌದು ಗೆಳೆಯರೇ, ನಿಮಗೆ ಇಷ್ಟು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ನೋಡಿ ಗೆಳೆಯರೇ, ಕೋಪವು ಬಿರುಗಾಳಿಯಂತೆ ಇರುತ್ತದೆ. ಬಿರುಗಾಳಿ ಹೋದ ನಂತರ ಎಷ್ಟು ಇಷ್ಟವಾಗಿದೆ ಎಂದು ತಿಳಿಯುತ್ತದೆ. ಅದೇ ರೀತಿ ಕೋಪ ಶಾಂತವಾದ ನಂತರವೇ ಗೊತ್ತಾಗುತ್ತದೆ. ಕೋಪದಲ್ಲಿ ನೀವು ಎಷ್ಟು ದೊಡ್ಡ ನಷ್ಟ ಮಾಡಿಕೊಂಡಿದ್ದೀರಿ, ಯಾರಿಗೆ ಯಾವ ಪದಗಳನ್ನು ಬಳಸಿದ್ದೀರಿ, ಯಾರಿಗೆ ಕೆಟ್ಟ ಮಾತುಗಳನ್ನು ಆಡಿದ್ದೀರಿ, ಇದು ನಂತರ ನೀವು ಯೋಚಿಸಿದರೆ ಎಲ್ಲವೂ ಅರ್ಥವಾಗುತ್ತದೆ. ಕೋಪದ ಸಮಯದಲ್ಲಿ ಸ್ವಲ್ಪ ನಿಂತರೆ ಮತ್ತು ತಪ್ಪಾದ ಸಮಯದಲ್ಲಿ ಸ್ವಲ್ಪ ಬಾಗಿದರೆ ಜೀವನ ಸುಲಭವಾಗುತ್ತದೆ. ಮಾತು ಅರ್ಥವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ, ರುಚಿ ನೀವು ಸಂಪೂರ್ಣ ಸರಿಯಾಗಿ ಹೇಳುತ್ತಿದ್ದೀರಿ. ಗೆಳೆಯರೇ, ಭಗವಾನ್ ಶ್ರೀ ಗಣೇಶ್ ಅವರ ಆಶೀರ್ವಾದದಿಂದ ನಿಮಗೆ ಹಳೆಯ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ದೊರೆಯಲಿದೆ. ಹಳೆಯ ಯಾವುದೇ ಅಸಮಾಧಾನಗಳು ದೂರವಾಗುತ್ತವೆ. ಕುಟುಂಬದಲ್ಲಿ ಸಂತೋಷ ಬರುತ್ತದೆ. ಸುಖ ಶಾಂತಿಯ ವಾತಾವರಣವಿರುತ್ತದೆ. ನಿಮ್ಮ ಪಾಲುದಾರರ ನಡುವೆ ಇದ್ದ ದೂರುಗಳು ಕೊನೆಗೊಳ್ಳುತ್ತವೆ. ಸಮಯ ನೀವು ಯೋಚನೆ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲು ಪ್ರಯತ್ನಿಸಿ. ಏಕೆಂದರೆ ಭಗವಂತನ ಆಶೀರ್ವಾದ ನಿಮ್ಮ ತಲೆಯ ಮೇಲಿದೆ ಮತ್ತು ಭಗವಂತನ ಕೈ ನಿಮ್ಮ ತಲೆಯ ಮೇಲೆ ಇರುವವರೆಗೆ ಯಾವುದೇ ಶತ್ರು, ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮ ಕೂದಲನ್ನು ಮುಟ್ಟಲು ಸಾಧ್ಯವಿಲ್ಲ. ಹೌದು ಗೆಳೆಯರೇ, ನಿಮಗೆ ಲಾಭವಾಗುವ ನಿರೀಕ್ಷೆ ಹೆಚ್ಚಾಗಿದೆ. ಇಂದು ನೀವು ನಿಮ್ಮ ಕೆಲಸ ಉದ್ಯೋಗದ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಏಕೆಂದರೆ ಇಂದು ನಿಮ್ಮ ಮಾನಸಿಕ ಚಿಂತೆ ಸ್ವಲ್ಪ ಹೆಚ್ಚಾಗಬಹುದು. ಆದ್ದರಿಂದ ನಿಮ್ಮ ಎಲ್ಲ ಕಾರ್ಯಕ್ರಮಗಳ ಮೇಲೆ ಗಮನ ಕೊಡಿ. ವಿದೇಶ ಪ್ರಯಾಣದ ಯೋಗ ರೂಪುಗೊಂಡಿದೆ.
ಭೂಮಿ ಆಸ್ತಿಗೆ ಸಂಬಂಧಿಸಿದ ಯಾವುದಾದರೂ ಒಳ್ಳೆಯ ಸುದ್ದಿಗಾಗಿ ಇಂದು ನೀವು ಸಿದ್ಧರಾಗಿರಿ. ಪ್ರಾಪರ್ಟಿ ಖರೀದಿ, ಮಾರಾಟ, ಹೂಡಿಕೆ ಮಾಡಲು ಬಹಳ ಒಳ್ಳೆಯ ಸಮಯವಾಗಿದೆ. ಒಂದು ರೀತಿಯಲ್ಲಿ ಹೇಳುವುದಾದರೆ ಅದೃಷ್ಟ ಉದಯವಾಗುವ ಸಮಯ ನಡೆಯುತ್ತಿದೆ. ಗೆಳೆಯರೇ, ಮುಂದಿನ 24 ಗಂಟೆಯ ಒಳಗೆ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಯಾಗುತ್ತದೆ. ನಿಮ್ಮ ವಿವಿಧ ವಿಷಯಗಳು, ಕುಟುಂಬ ಸಂಬಂಧಗಳು, ವೃತ್ತಿ ಇವುಗಳಿಗೆ ಸಂಬಂಧಿಸಿದಂತೆ ದೊಡ್ಡ ಉನ್ನತಿಯ ಯೋಗಗಳು ಕಾಣಿಸುತ್ತವೆ. ಆದ್ದರಿಂದ ಗೆಳೆಯರೇ, ನೀವು ಮುಕ್ತ ವಿಚಾರದ ವ್ಯಕ್ತಿಯಾಗಿದ್ದರೆ ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಆದಾಯ ಸಿಗಬಹುದು. ಹೌದು ಗೆಳೆಯರೇ, ಅದಕ್ಕಾಗಿ ಇಂದು ಸಿದ್ಧರಾಗಿರಿ. ಹೂಡಿಕೆ ಮಾಡಲು ಬಯಸಿದರೆ ಅದಕ್ಕೂ ಸಮಯ ಸಾಕಷ್ಟು ವಿಶೇಷವಾಗಿರುತ್ತದೆ. ಹೂಡಿಕೆಯಿಂದ ಬಹಳ ಒಳ್ಳೆಯ ಲಾಭ ಕಾಣಬಹುದು ಮತ್ತು ಇನ್ನೂ ಹಲವು ವಿಷಯಗಳಲ್ಲಿ ಇಂದು ನಿಮಗೆ ಲಾಭ ಕಾಣಬಹುದು. ಹೌದು ಗೆಳೆಯರೇ, ನಿಮ್ಮ ನಕ್ಷತ್ರಗಳು ಹೇಳುತ್ತಿವೆ ಇಂದಿನ ದಿನ ಸಾಮಾನ್ಯ ದಿನವಲ್ಲ. ಇಂದು ವಿಶೇಷವಾಗಿ ಯಾರಾದರೂ ಪ್ರಭಾವಿ ವ್ಯಕ್ತಿಯ ಭೇಟಿಯಾಗುತ್ತದೆ. ಹೌದು ಗೆಳೆಯರೇ, ಹೇಳಲು ಬಯಸುವುದೇನೆಂದರೆ ಯಾರ ಪ್ರಭಾವ ನಿಮ್ಮ ಜೀವನದ ಮೇಲೆ ಬಹಳ ಕಾಲ ಇರುತ್ತದೆ, ನೀವು ಯಾವುದೋ ಪರಿಸ್ಥಿತಿ ಅಥವಾ ವ್ಯಕ್ತಿಯ ಸಂಪರ್ಕಕ್ಕೆ ಬರಬಹುದು. ನಿಮಗೆ ವಿರುದ್ಧ ಅಭಿಪ್ರಾಯಗಳನ್ನು ಎದುರಿಸಬೇಕಾಗಬಹುದು. ನಿಮಗೆ ಸೃಜನಾತ್ಮಕ ಟೀಕೆಯನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಬೇಕು ಮತ್ತು ಅಸಭ್ಯವಾಗಿ ಅಥವಾ ತಪ್ಪಾದ ರೀತಿಯಲ್ಲಿ ನಿಮ್ಮ ಮಾತುಗಳನ್ನು ಅರ್ಥ ಮಾಡಿಸಲು ಪ್ರಯತ್ನಿಸಬೇಡಿ. ಇಲ್ಲದಿದ್ದರೆ ಅದರ ವಿರುದ್ಧ ನಾಮ ನಿಮ್ಮ ಮೇಲೆ ಬೀರಬಹುದು. ಅಲ್ಲಿಯೇ ಗೆಳೆಯರೇ, ನಿಮಗಾಗಿ ಜೊತೆ ಇರುವ ಸಮಯ, ನಿಮ್ಮ ದೈನಂದಿನ ದಿನಚರಿಗಾಗಿ ಇರುವ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಆಳವಾದ ನಂಟನ್ನು ಅನುಭವಿಸಬಹುದು. ಇಂದಿನ ದಿನ ಧನಾತ್ಮಕ ವಿಕಟತೆ ಮತ್ತು ಭರವಸೆಯ ಬಯಕೆ ಇರಬಹುದು. ಚಂಚಲ ಶಕ್ತಿ ನಿಮ್ಮ ಸಂಬಂಧಗಳಲ್ಲಿ ಹಗುರತನ ತರುತ್ತದೆ. ತೀವ್ರ ಭಾವನೆಗಳನ್ನು ಸಮತೋಲನ ಮಾಡಲು ಸಹಾಯ ಮಾಡುತ್ತದೆ. ಆದಾಗ್ಯೂ ಉತ್ಸಾಹ ಮತ್ತು ಆತುರ ಕಿರಿಕಿರಿಯಾಗಿ ಬದಲಾಗಬಹುದು. ಆದ್ದರಿಂದ ಅಗತ್ಯವಿದ್ದರೆ ಒಂದು ಹೆಜ್ಜೆ ಹಿಂದೆ ಇಡಿ. ನಿಮ್ಮ ಆಸೆಗಳನ್ನು ಮೃದುವಾಗಿ ಅಥವಾ ಅರ್ಥಪೂರ್ಣವಾಗಿ ಮತ್ತು ಒಳಗಿನ ಸಂಬಂಧಕ್ಕಾಗಿ ಸರಳವಾಗಿಸಿ. ನಿಮ್ಮ ಪಾಲಿಗೆ ಉತ್ತಮವಾಗಿರುತ್ತದೆ. ನೋಡಿ ಗೆಳೆಯರೇ, ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪ ನಿಮ್ಮನ್ನು ಸ್ಥಿರೀಕೃತವಾಗಿರಲು ಸಾಕಷ್ಟು ಸಹಾಯ ಮಾಡುತ್ತದೆ. ನಿಮ್ಮ ಆಕಾಂಕ್ಷೆ ಬಲವಾಗಿರುತ್ತದೆ ಮತ್ತು ಸ್ಪಷ್ಟ ಯೋಚನೆ ನಿಮ್ಮ ಕಲಿಕೆ ಮತ್ತು ಸಂವಹನಕ್ಕೆ ಬೆಂಬಲ ನೀಡುತ್ತದೆ. ಆತುರವಾಗಿ ಅಥವಾ ಆವೇಶದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಇಲ್ಲದಿದ್ದರೆ ತೊಂದರೆಯಾಗಬಹುದು, ಏಕೆಂದರೆ ಇದರಿಂದ ಘರ್ಷಣೆಯಾಗಬಹುದು. ಹೌದು ಗೆಳೆಯರೇ, ಕೆಲಸದಲ್ಲಿ ಅಥವಾ ಓದಿನಲ್ಲಿ ನಿರಂತರ ಪ್ರಗತಿ ಸಾಧಿಸಲು ಶಾಂತವಾಗಿ ಮತ್ತು ವಿಚಾರಶೀಲರಾಗಿ ಇರುವುದು ನಿಮ್ಮ ಪಾಲಿಗೆ ಸಾಕಷ್ಟು ಉತ್ತಮವಾಗಿರುತ್ತದೆ. ಅಲ್ಲಿಯೇ ಗೆಳೆಯರೇ, ಪಾಲಿಗೆ ಇರುವ ಸಮಯ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ನಡುವೆ ಅಸಮತೋಲನವಿದೆ. ಇದನ್ನು ದೂರ ಮಾಡುವ ಒಂದೇ ಮಾರ್ಗವೆಂದರೆ ನೀವು ನಿಮ್ಮ ಪ್ರತಿದಿನದ ಕೆಲಸಕ್ಕೆ ಯೋಜನೆ ರೂಪಿಸಿ ಮತ್ತು ಪ್ರತಿದಿನದ ಅಗತ್ಯಕ್ಕೆ ತಕ್ಕಂತೆ ಪ್ರತ್ಯೇಕಿಸಿ. ಚಿಂತಿಸಬೇಡಿ, ಏಕೆಂದರೆ ಚಿಂತೆಯಿಂದ ನಿಮ್ಮ ಮಾನಸಿಕ ಸಮಸ್ಯೆ ಹೆಚ್ಚಾಗಬಹುದು. ನಿಮ್ಮ ಕುಟುಂಬದವರು ಸದ್ಯಕ್ಕೆ ನಿಮ್ಮ ಕಡೆಗೆ ಕಡಿಮೆ ಗಮನವಿದ್ದರೂ ನಿಮ್ಮ ಸಮರ್ಪಣೆಯನ್ನು ಗುರುತಿಸುತ್ತಾರೆ. ಹೌದು ಗೆಳೆಯರೇ, ಆದ್ದರಿಂದ ನಿಮಗೆ ಹೇಳಲು ಬಯಸುವುದು ಏನೆಂದರೆ ನಿಮ್ಮ ಕೆಲಸವನ್ನು ಸಮಯಕ್ಕೆ ತಕ್ಕಂತೆ ಅಂಶಗಳ ಮೌಲ್ಯಮಾಪನ ಮಾಡಿ ಮತ್ತು ಪ್ರತಿಯೊಂದು ಅಂಶದ ಮೇಲೆ ಈಗ ನೀವು ಗಮನ ಕೊಡಿ. ಕೆಲಸ ಹೇಗಿದ್ದರೂ, ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಮಧ್ಯವಾಗಿರಲಿ ಯಾವುದೇ ಆಗಿರಲಿ, ಎಲ್ಲ ಕೆಲಸಗಳನ್ನು ಮಾಡಲು ಪ್ರಯತ್ನಿಸಿ, ಏಕೆಂದರೆ ಯಶಸ್ಸು ಈಗ ನಿಮ್ಮ ಹೆಜ್ಜೆ ಮುಂದಿಡಲು ಬಂದಿದೆ. ಹೌದು ನನ್ನ ಪ್ರೀತಿಯ ಮಿತ್ರರೇ, ನೀವು ಸಂಪೂರ್ಣ ಸರಿಯಾಗಿ ಕೇಳುತ್ತಿದ್ದೀರಿ, ಏಕೆಂದರೆ ಅದೃಷ್ಟದ ಸಂಪೂರ್ಣ ಸಾಥ್ ಸಿಗುತ್ತಿದೆ. ಹಾಗಾಗಿ ಗೆಳೆಯರೇ, ಇಂದಿನ ದಿನವನ್ನು ಸಂಪೂರ್ಣವಾಗಿ ಆನಂದಿಸಿ. ನಿಮ್ಮ ಪಾಲಿಗೆ ಉತ್ತಮವಾಗಿರುತ್ತದೆ. ಕುಂಭರಾಶಿಯವರೇ, ದೇವರಲ್ಲಿ ನಂಬಿಕೆ ಇಡಿ, ನಿಮಗೆ ಒಳ್ಳೆಯದಾಗುತ್ತದೆ. ಧನ್ಯವಾದಗಳು.